ಸೆಲ್ ಅನ್ನೋದು ಒಂದು ಏನದು ಪ್ರೈಮರಿ ಸೆಲ್ ಅಂತ ಕರಿತೀವಿ. ಓಕೆ, ಪ್ರೈಮರಿ ಸೆಲ್ ಅಂದ್ರೆ ಏನಂತ ಹೇಳಿದೆ ನಾನು, ಕೆನಾಟ್ ಬಿ ರೀಚಾರ್ಜಬಲ್. ಪ್ರೈಮರಿ ಸೆಲ್ ಅಂದ್ರೆ ಏನು? ಪ್ರೈಮರಿ ಸೆಲ್ ಈಸ್ ಎ ಕೆನಾಟ್ ಬಿ ರೀಚಾರ್ಜಬಲ್. ಪ್ರೈಮರಿ ಸೆಲ್ ಯಾವುದಿದು? ಪ್ರೈಮರಿ ಸೆಲ್. ಇದು ಪ್ರೈಮರಿ ಸೆಲ್ ಅಲ್ಲಿ ಒಂದು ಟೈಪ್ ಆಫ್ ಸೆಲ್ ಯಾವುದದು? ವೆಲಾಟಿಕ್ ಸೆಲ್. ಸೊ ವೆಲಾಟಿಕ್ ಸೆಲ್ ಅಲ್ಲಿ ದಿಸ್ ಈಸ್ ಅ ಕನ್ಸ್ಟ್ರಕ್ಷನ್ ಆಫ್ ವೆಲಾಟಿಕ್ ಸೆಲ್. ಸೊ ಯಾವ ತರ ಇರುತ್ತಪ್ಪ ಅಂತಂದ್ರೆ ಇದರಲ್ಲಿ 2 ರಾಡ್ಸ್ ಇರ್ತವೆ. ಯಾವಪ್ಪ ಅಂತಂದ್ರೆ ಒಂದು ಜಿಂಕ್ ರಾಡ್, ಒಂದು ಕಾಪರ್ ರಾಡ್ ಇರ್ತದೆ. ಓಕೆನಾ? ಸೊ ಜಿಂಕ್ ರಾಡ್ ಬಂದ್ಬಿಟ್ಟು ಈ ಕಡೆ ಯಾವ್ದು ಕನೆಕ್ಷನ್ ಆಗಿರ್ತದೆ? ಅದು ದಟ್ ಈಸ್ ಅ ನೆಗೆಟಿವ್ಗೆ. ನೆಕ್ಸ್ಟ್ ಕಾಪರ್ ರಾಡ್ ಬಂದ್ಬಿಟ್ಟು ಯಾವ ಕಡೆ ಕನೆಕ್ಷನ್ ಆಗಿರ್ತದೆ? ಪಾಸಿಟಿವ್ ಕನೆಕ್ಷನ್ ಆಗಿರ್ತದೆ. ಸೊ ನೆಕ್ಸ್ಟ್ ಇದರಲ್ಲಿ ಟೋಟಲ್ ಒಂದು ಏನಾಗುತ್ತೆ ಕೆಮಿಕಲ್ ರಿಯಾಕ್ಷನ್ ಯೂಸ್ ಮಾಡಿರ್ತಾರೆ. ಯಾವುದಾದಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಸೊಲ್ಯೂಷನ್ ಯೂಸ್ ಮಾಡಿ ನಾವಿಲ್ಲಿ ಕೆಮಿಕಲ್ ರಿಯಾಕ್ಷನ್ ಮಾಡಿಬಿಟ್ಟು ದ ವೆಲಾಟಿಕ್ ಸೆಲ್ ಚಾರ್ಜ್ ಆಗೋ ಥರ ಮಾಡಿರ್ತಾರೆ. ಸೊ ಇಲ್ಲಿ ವೆಲಾಟಿಕ್ ಸೆಲ್ ಅಲ್ಲಿ ಮೇನ್ ಏನಪ್ಪ ಅಂತಂದ್ರೆ ಹೈಡ್ರೋಜನ್ ಅಯಾನ್ ಮತ್ತೆ ಈ ಕಡೆ ಏನು ಬರ್ತಲ್ಲ ಸಲ್ಫರಿಕ್ ಅಯಾನ್, ಇವೆರಡು ಏನಾಗುತ್ತೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ದಟ್ ಕೆಮಿಕಲ್ ರಿಯಾಕ್ಷನ್ ಆಗ್ಬಿಟ್ಟು ನಮ್ಗೆ ಏನಾಗುತ್ತೆ ಅಂದ್ರೆ ಆ ಕೆಮಿಕಲ್ ರಿಯಾಕ್ಷನ್ ಆಗೋಕ್ಕೆ ಯಾವ್ದು ಆಸಿಡ್ ಯೂಸ್ ಮಾಡಿದಾರಲ್ಲಿ H2SO4. H2SO4 ಅಂತಂದ್ರೆ ಏನು? ದಟ್ ಈಸ್ ಅ ಸಲ್ಫರಿಕ್ ಆಸಿಡ್ ಸೊಲ್ಯೂಷನ್ ಅಂತ ಕರಿತೀವಿ. ದಟ್ ಈಸ್ ಅ ಕೆಮಿಕಲ್ ಒಂದು ಏನಂತ ಹೇಳೋದು? ದಟ್ ಇಸ್ ಒಂದು ಕೆಮಿಕಲ್ ಅಂತ ಹೇಳೋದು. ಓಕೆ, ದಟ್ ಕೆಮಿಕಲ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ ಇಲ್ಲಿ ಚಾರ್ಜನ್ನು ಜನರೇಟ್ ಮಾಡಿದ್ದೀವಿ. ಸೊ ಚಾರ್ಜ್ ಜನರೇಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ? ಇಲ್ಲೊಂದು 2 ವೈರ್ನ ಯೂಸ್ ಮಾಡಿದ್ದೀವಿ. ಸೊ ಆ ವೈರ್ ಎದಕ್ಕೆ ಕನೆಕ್ಷನ್ ಮಾಡಿದ್ವಿ? ಒಂದು ನೆಗೆಟಿವ್ಗೆ, ಒಂದು ಬಂದುಬಿಟ್ಟು ಪಾಸಿಟಿವ್ ಕನೆಕ್ಷನ್ ಮಾಡಿದ್ವಿ. ಓಕೆನಾ? ಸೊ ಪಾಸಿಟಿವ್ ಬಂದುಬಿಟ್ಟು ದಟ್ ಈಸ್ ಈ ಕಡೆ ಕಾಪರ್ ರಾಡ್ಗೆ ಇರ್ತದೆ, ಇದು ನೆಗೆಟಿವ್ ಬಂದುಬಿಟ್ಟು ಜಿಂಕ್ ರಾಡಿಗೆ. ಸೊ 2 ರಾಡನ್ನು ಅದು ಅಂದರೆ ಇವೆರಡು ರಾಡ್ ಯಾವ್ದು? ಇವೆರಡನ್ನು. ಸೊ ಇವೆರಡು ರಾಡ್ ಸೇರಿಬಿಟ್ಟು ಯಾವುದಂತಂದರೆ ದಿಸ್ ಈಸ್ ಆಲ್ಸೋ ಎರಡು ಸೇರಿಬಿಟ್ಟು ಏನವು? ಎಲೆಕ್ಟ್ರೋಡ್ಸ್. ಏನವು? ಎಲೆಕ್ಟ್ರೋಡ್ ಪ್ಲೇಟ್ ಅಂತೀವಿ ಅದನ್ನು ಅಲ್ವಾ? ಸೊ ಎಲೆಕ್ಟ್ರೋಡ್ ಪ್ಲೇಟನ್ನು ಅಲ್ಲಿ ಎಲೆಕ್ಟ್ರೋಡ್ ಪ್ಲೇಟಲ್ಲಿ ಯಾವ 2 ಪ್ಲೇಟ್ ಇರ್ತವೆ, ಯಾವ ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಅರ್ಥ ಆಯ್ತಾ? ವೆಲಾಟಿಕ್ ಸೆಲ್ ಆಫ್ ದ ಪ್ರೈಮರಿ ಸೆಲ್ ಅಂತ ಹೇಳ್ಬೇಕು.